ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ರೀಸೆಂಟ್ ಆಗಿ ತಾವೆಲ್ಲರೂ ಒಂದು ವಿಚಾರವನ್ನ ಕೇಳಿ ಇರ್ತೀರಾ. 65 ವರ್ಷದ ಒಬ್ಬ ವಯಸ್ಸಾದ ಮುದುಕ ಒಂದು ಚಿಕ್ಕ ಹುಡುಗಿಯನ್ನ ಅತ್ಯಾಚಾರ ಮಾಡಿ ಆ ನಂತರ ಈಗ ಆ ಒಬ್ಬ ವ್ಯಕ್ತಿ 65 ವರ್ಷದ ವ್ಯಕ್ತಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ನೋಡಿ, ಅಂಥದ್ದೇ ಒಂದು ಘಟನೆ ನಡೆದಿದೆ. ಈ ಅಪ್ರಾಪ್ತ ಬಾಲಕಿಯನ್ನ ಅಪಹರಣ ಮಾಡಿ ಒಂದು ಹೋಟೆಲ್ ಮಾಲೀಕ, ಈ ಹೋಟೆಲ್ ಓನರ್ ಯಾರಿರ್ತಾರೆ ಆ ಒಬ್ಬ ಹೋಟೆಲ್ ಮಾಲೀಕನಿಗೆ ಮಾರಾಟ ಮಾಡಿದ್ದಾರೆ. ಆ ಒಂದು ಹುಡುಗಿಯನ್ನ 30 ಜನರಿಂದ ಕಂಪ್ಲೀಟ್ ಆಗಿ 5 ದಿನ ನಿರಂತರವಾಗಿ ಸಾಮೂಹಿಕ ಅತ್ಯಾಚಾರ ಆ ಒಂದು ಮಗು ಮೇಲೆ ನಡೆದಿದೆ. ಏನಬ್ಬಬ್ಬಾ ಅಂತಂದರೆ ಆ ಹುಡುಗಿಗೆ ಅಷ್ಟು ವರ್ಷ ಅಂತಂತಂದರೆ 13-14 ವರ್ಷ ಅಂತಂದರೆ ಆ ಹುಡುಗಿ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಇರಬಹುದು. ಇದು ನಡೆದಿರೋದು ರಾಜಸ್ಥಾನದಲ್ಲಿ ಒಂದು ಘಟನೆ ನಡೆದ ಮೇಲೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಅಪರಾಧ ಕೃತ್ಯವೊಂದು ರಾಜಸ್ಥಾನದಲ್ಲಿ ನಡೆದಿದೆ. ಶ್ರೀ ಗಂಗಾನಗರದಲ್ಲಿ ಸತತ 5 ದಿನಗಳ ಕಾಲ 30ಕ್ಕೂ ಅಧಿಕ ಪುರುಷರು 13 ವರ್ಷದ ಬಾಲಕಿಯ ಮೇಲೆ ನಿರಂತರ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದ್ದಾರೆ. ಸದ್ಯ ತನಿಖೆ ನಡೆಯುತ್ತಿದೆ. ಈಗ ನಡೀತಾ ಇದೆ ಯಾರ್ಯಾರು ಏನೇನು ಮಾಡಿದ್ರು ಅಂತ ಹೇಳ್ಬಿಟ್ಟು. ಈ ದೇಶದಲ್ಲಿ ಮಹಿಳೆಯರು ಬಾಲಕಿಯರ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾನೆ ಇದೆ. ಏನೇ ಕಾನೂನು ಬಂದರೂ ಕೂಡ ಈ ಒಂದು ಮಹಿಳೆಯರ ಮೇಲಾಗಿರಬಹುದು ಅಥವಾ ಬಾಲಕಿಯರ ಮೇಲಾಗಿರಬಹುದು ನಡೀತಿರುವಂತಹ ದೌರ್ಜನ್ಯ ಕಡಿಮೆ ಆಗ್ತಾನೆ ಇಲ್ಲ. ಅಪ್ರಾಪ್ತೆಯರನ್ನು ಕಾಮುಕರು ಬಿಡ್ತಾ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಎನ್ನುವಂತಹ ದೂರಿನ ಮಧ್ಯೆ ರಾಜಸ್ಥಾನದಲ್ಲಿ ನಡೆದಂತಹ ಈ ಘಟನೆಯಂತೂ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಶ್ರೀ ಗಂಗಾನಗರದಲ್ಲಿ ಸತತ 5 ದಿನಗಳ ಕಾಲ ಪಾಪ 13 ವರ್ಷದ ಬಾಲಕಿ ಜೊತೆಗೆ 30ಕ್ಕೂ ಅಧಿಕ ಪುರುಷರು ನಿರಂತರವಾಗಿ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿರೋದು ತಡವಾಗಿ ಬೆಳಕಿಗೆ ಬಂದಿದೆ. ವಿವಿಧ ಲಾಡ್ಜ್ಗಳಲ್ಲಿ ಈ ಕೃತ್ಯ ನಡೆದಿದೆ. ಸದ್ಯ ಘಟನೆ ಬಗ್ಗೆ ಪೊಲೀಸರಿಗೆ ದೂರು ಕೂಡ ನೀಡಲಾಗಿದ್ದು ತನಿಖೆ ಮುಂದುವರಿತಾ ಇದೆ. ಬಾಲಕಿಯನ್ನ ಆಟೋ ಚಾಲಕನೊಬ್ಬ ಹೋಟೆಲ್ ಮಾಲೀಕನಿಗೆ ಮಾರಾಟ ಮಾಡಿದ್ದಾನೆ. ಆಟೋ ಚಾಲಕ ಏನಿದ್ದಾನೆ ಆ ಒಂದು 13 ವರ್ಷದ ಬಾಲಕಿಯನ್ನ ಕಿಡ್ನ್ಯಾಪ್ ಮಾಡಿ ಒಂದು ಹೋಟೆಲ್ ಓನರ್ಗೆ ಮಾರಾಟವನ್ನು ಮಾಡಿದ್ದಾನೆ. ಬಳಿಕ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಎನ್ನುವಂತಹ ಆಘಾತಕಾರಿ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ. ಆಕೆಯನ್ನ ಅಪಹರಿಸಿ ಮಾರಾಟ ಮಾಡಲಾಗಿತ್ತು ಎಂದು ಎಫ್ಐಆರ್ನಲ್ಲಿ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಈ ಕೃತ್ಯದಲ್ಲಿ ಹಲವು ಹೋಟೆಲ್ ಮಾಲೀಕರು ಭಾಗಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಶ್ರೀ ವಿಜಯನಗರದಲ್ಲಿರುವ ಗೆಳೆಯನನ್ನ ಭೇಟಿಯಾಗಲು ತೆರಳುತ್ತಿದ್ದಂತಹ 8ನೇ ತರಗತಿಯ ಸಂತ್ರಸ್ತ ಬಾಲಕಿಯನ್ನ ಈ ರಿಕ್ಷಾ ಚಾಲಕ ಏನಿದ್ದಾರೆ ರಾಂಬಾಬು ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅಪಹರಿಸಿದ್ದಾನೆ. ಪಾಪ ಫ್ರೆಂಡ್ನ ನೋಡೋದಕ್ಕೆ ಹೋಗ್ತಿದ್ದಂತಹ ಬಾಲಕಿಯನ್ನ ಈ ಒಬ್ಬ ಆಟೋ ಚಾಲಕ ರಾಂಬಾಬು ಅನ್ನುವಂಥವನು ನಾನು ರಾಂಬಾಬು ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆಯನ್ನ ಆಟೋದಲ್ಲಿ ಕೂರಿಸ್ಕೊಂಡು ಹೋಗಿ ಶ್ರೀ ಗಂಗಾನಗರದ ಹೋಟೆಲ್ ಜಾಲಿ ಇನ್ಗೆ ಕರೆದುಕೊಂಡು ಹೋಗಿದ್ದಾನೆ. ಅದರ ಮಾಲೀಕನಿಗೆ ಈ ಒಬ್ಬ ಹುಡುಗಿಯನ್ನ ಮಾರಾಟ ಕೂಡ ಮಾಡಲಾಗಿದೆ. ಅಲ್ಲಿಂದ ಆಕೆಯನ್ನ ಒಂದಷ್ಟು ಹೋಟೆಲ್ಗಳಿಗೆ ಬ್ಯಾಕ್ ಟು ಬ್ಯಾಕ್ ಕರ್ಕೊಂಡು ಹೋಗಿದ್ದಾರೆ. ಆಕೆಯ ಮನೆಯವರು ಕೂಡ ನಾಪತ್ತೆ ದೂರನ್ನು ಕೂಡ ದಾಖಲಿಸಿದ್ದಾರೆ. ಆ ಒಂದು ದಾಖಲಿಸಿದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. 10 ಮಂದಿಯ ಬಂಧನ ಆಲ್ರೆಡಿ ಆಗೋಗಿದೆ. 30 ಜನರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು. ಈಗ 10 ಮಂದಿಯನ್ನ ಬಂಧನೆ ಮಾಡಲಾಗಿದೆ. ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು, ಹೋಟೆಲ್ ಮಾಲೀಕರು ಹಾಗೆ ಮ್ಯಾನೇಜರ್ ಸೇರಿ 10 ಮಂದಿಯನ್ನ ಬಂಧಿಸಿದ್ದಾರೆ. ನಿರಂತರ ದೌರ್ಜನ್ಯದಿಂದ ಬಾಲಕಿ ಘಾಸಿಗೊಳಗಾಗಿದ್ದು ನೋವು ಗೊತ್ತಾಗದಿರಲು ಮದ್ಯವನ್ನು ಕುಡಿಸಲಾಗಿತ್ತು. ಆ ಹುಡುಗಿಗೆ ನೋವು ಆಗಬಾರ್ದು ಅನ್ನುವಂತಹ ಒಂದು ಕಾರಣಕ್ಕೆ ಡ್ರಿಂಕ್ಸನ್ನು ಆ ಹುಡುಗಿಗೆ ಮಾಡಿಸಿದ್ದಾರೆ. ಆ ಒಂದು ದೂರಿನಲ್ಲಿ ಈ ಎಲ್ಲ ವಿಚಾರಗಳನ್ನು ತಿಳಿಸಲಾಗಿದೆ. ಈ ಘಟನೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದೆ. ಶ್ರೀ ಗಂಗಾನಗರ ಜನಪ್ರಿಯ ಪ್ರವಾಸಿ ತಾಣವಲ್ಲದಿದ್ರೂ ಕೂಡ ಈ ಚಿಕ್ಕ ಪ್ರದೇಶದಲ್ಲಿ ಸುಮಾರು 150 ಅಕ್ರಮ ಲಾಡ್ಜ್ ಹೋಟೆಲ್ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. 150ಕ್ಕೂ ಹೆಚ್ಚು ಅಕ್ರಮ ಲಾಡ್ಜ್ಗಳು ಇನ್ನೂ ಕೂಡ ಇದೆ. ಈ ಒಂದು ಅಕ್ರಮ ಲಾಡ್ಜ್ ಆಗಿ ಹೋಟೆಲ್ ಇರೋದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇಲ್ಲಿ ಇನ್ನಷ್ಟು ಅಕ್ರಮ ಚಟುವಟಿಕೆ ನಡೆದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅವುಗಳನ್ನು ಮುಚ್ಚಬೇಕೆಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈ 150 ಹೋಟೆಲ್ ಏನಿದೆ ಅದೆಲ್ಲನೂ ಕೂಡ ಬಂದ್ ಆಗಬೇಕು ಅಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಅಪ್ರಾಪ್ತ ಬಾಲಕಿಯ ಮಾರಾಟ, ಸಾಮೂಹಿಕ ಅತ್ಯಾಚಾರವನ್ನ ಕಾಂಗ್ರೆಸ್ ಖಂಡಿಸಿದ್ದು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಕರಾನಪುರದ ಕಾಂಗ್ರೆಸ್ ಶಾಸಕ ರೂಪಿಂದರ್ ಸಿಂಗ್ ಕನ್ನೂರ್ ಈ ಬಗ್ಗೆ ಮಾತನಾಡಿ ಅಪರಾಧಿಗಳಿಗೆ ಗರಿಷ್ಠ ಶಿಕ್ಷೆ ವಿಧಿಸಬೇಕು ಎಂದು ಪಟ್ಟನ್ನ ಹಿಡಿದಿದ್ದಾರೆ. ಆಡಳಿತಾರೂಢ ಬಿಜೆಪಿ ವಿರುದ್ಧ ಕಠಿಣ ಹೋರಾಟದ ಎಚ್ಚರಿಕೆ ನೀಡಿದಂತಹ ಕಾಂಗ್ರೆಸ್
ಕೃತ್ಯದ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟವನ್ನು ನಡೆಸುವುದಾಗಿಯೂ ಎಚ್ಚರಿಸಿದೆ. ಅಲ್ಲದೆ ಘಟನೆ ನಡೆದ ವ್ಯಾಪ್ತಿಯ ಕಠಿಣ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದೆ. ಅಂದರೆ ಆ ಒಂದು ಏನು ಘಟನೆ ನಡೀತು, ಆ ಘಟನೆ ನಡೆದಂತಹ ವ್ಯಾಪ್ತಿಗೆ ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ, ಅಲ್ಲಿದ್ದಂತಹ ಪ್ರತಿಯೊಬ್ಬರು ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹವನ್ನು ಮಾಡಿದೆ. ಯಾಕೆಂದರೆ ಅಲ್ಲಿರುವಂತಹ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಈ ಒಂದು ಕೃತ್ಯ ನಡೆದಿರುವುದಾಗಿ ಆರೋಪವನ್ನು ಮಾಡಲಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.